प्यारा। ओम नमो शंकर नारायणाय। ओम नमो ಆಂಜನೇಯ ರಾಮನ ಮುಖ್ಯ ಪ್ರಾಣ ನೀನು. ನಿನ್ನ ಪ್ರಾಣನಾಮ ರಾಮ. ನಾನು ಶ್ರೀರಾಮನ ಭಕ್ತನೇ ಅಪ್ಪ. ಸಪ್ತ ಸಾಗರ ದಾಟಿ ದುಷ್ಟ ರಾವಣನ ಸಂಹಾರಕ್ಕೆ ರಾಮನ ಜೊತೆಯಾಗಿ ಸೀತಾರಾಮನ್ನ ಒಂದು ಮಾಡಿದಂಥ ವಾನರ ಯೋಧ ನೀನು. ಭಕ್ತಿಯಿಂದ ನಿನ್ನ ನಂಬಿದವ್ರನ್ನ ಕೈ ಬಿಡದೇ ಇರೋ ಕೇಸರಿ ನಂದನ ನೀನು. ದುಷ್ಟರ ಸಂಹಾರಕ್ಕೆ ದೇವಾನುದೇವತೆಗಳು ನಾನಾ ಅವತಾರ ಎತ್ತಿದ್ರು ನೀನು ಮಾತ್ರ ಅವತಾರ ಪುರುಷ ಆಗ್ದೇನೆ ನಾನಾ ಹೆಸರಿಂದ ನಿನ್ನ ಶಕ್ತಿ ಏನು ಅಂತ ತೋರಿಸಿದೀಯ. ದುಷ್ಟರ ಸಂಹಾರ ಮಾಡಿ ಮಾರುತಿರಾಯ ಅನ್ಸ್ಕೊಂಡಿದೀಯ. ಭಕ್ತಿಯಲ್ಲೇ ಶಕ್ತಿ ಕಂಡಂತಹ ಧೀರ ವಜ್ರಕಾಯ ನೀನು. ಭಕ್ತರನ್ನು ನಿತ್ಯ ಕಾಯೋ ವಾಯುಪುತ್ರ ನೀನು. ಈಗ ನಾನು ಶ್ರೀರಾಮನ ಪರಿಸ್ಥಿತಿಲೇ ಒದ್ದಾಡ್ತಾ ಇದ್ದೀನಿ. ನೀನು ನಮ್ದವ್ರನ್ನ ಯಾವತ್ತೂ ನೀನು ಕೈ ಬಿಟ್ಟಿಲ್ಲ. ನನ್ನ ಜಾನಕಿ ಒಂದು ಮಾಡೋ ಜವಾಬ್ದಾರಿ ನಿಂದೆ ಅಪ್ಪ. ಶ್ರೀರಾಮ ನಿನ್ನ ಜೊತೆ ಸೇರಿ ತ್ರೇತಾಯುಗದಲ್ಲಿ ರಾವಣನ ಸಂಹಾರ ಮಾಡ್ದ. ಆದರೆ ಕಲಿಯುಗದಲ್ಲಿ ರಾವಣನ ವಂಶ ಇನ್ನೂ ಉಳ್ಕೊಂಡಿದೆ. ಆ ರಾವಣ ಒಂದು ಹೆಣ್ಣಿನ ಮೇಲೆ ಮಾತ್ರ ಕಣ್ಣಿಟ್ಟು ಅವನ ಅಟ್ಟಹಾಸ ಮೆರೆದು ಸಂಹಾರ ಆದ. ಆದರೆ ಇವತ್ತು ರಾವಣರು ಎಲ್ಲ ಕಡೆ ಹೆಣ್ಮಕ್ಳು ಜೀವನ ನಾಶ ಮಾಡ್ತಾ ಅಟ್ಟಹಾಸ ಮೆಡಿತಾ ಇದ್ದಾರೆ. ಅಂಥವ್ರು ಸರ್ವನಾಶ ಆಗಿಲ್ಲ ಅಂದರೆ ಶ್ರೀರಾಮನ ವ್ಯಕ್ತಿತ್ವಕ್ಕೆ ಬೆಲೆನೇ ಇರಲ್ಲ ಆಂಜನೇಯ. ನಾನು ನಿನ್ನೆ ನಂಬಿದ್ದೀನಿ. ಇಮ್ರಾನ್ ಅಂತ ರಾವಣನಿಂದ ನನ್ನ ಜಾನಕಿನ ಕಾಪಾಡೋಕೆ ನನಗೆ ಶಕ್ತಿ ಕೊಡು. ನನ್ನ ಜಾನಕಿಗೆ ಏನು ತೊಂದರೆ ಆಗದೆ ಇದ್ದರೆ ಸಾಕಪ್ಪ. ಆದಷ್ಟು ಬೇಗ ಜಾನಕಿ ಇರೋ ಜಾಗ ಗೊತ್ತಾಗೋ ಮಾಡಪ್ಪ. ನನ್ನ ಜಾನಕಿನ ಒಂದು ಮಾಡಪ್ಪ. ಏನಪ್ಪ ಇದು? ಇವನಿಗೆ ಈ ರೇಂಜಿಗೆ ವೈರಾಗ್ಯ ಬಂದ್ಬಿಡ್ತಾ? ಇವನ್ ಕತೆ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅತ್ತೆ ಅಲ್ಲೋಡಿ, ರಾಮ ಹೇಗೇಗೋ ಆಡ್ತಿದ್ದಾನೆ. ಯಾರ ಹತ್ರ ಮಾತಿಲ್ಲ, ಕತೆ ಇಲ್ಲ. ಜಾನಕಿ ಮತ್ತೆ ಮನೆಗೆ ಬರ್ತಾಳೋ ಇಲ್ವೋ? ಏನು ಮಾತಾಡ್ತಾ ಇದೀಯಾ ಮಾಳವಿಕಾ? ಅವನು ದೇವ್ರ ಹತ್ರ ಕೈ ಮುಗಿತಾ ಇದ್ದಾನೆ. ಏನು ನಿಂದು? ಆಗಲ್ಲ ಅತ್ತೆ, ರಾಮ ದೇವ್ರ ಹತ್ರ ಗಾಢವಾಗಿ ಬೇಡ್ಕೊಂತಿರೋದು ನೋಡಿದ್ರೆ ಏನೋ ಸಮಸ್ಯೆ ಇದೆ ಅನ್ನಿಸ್ತಾ ಇದೆ. ಯಾಕೆ ಮಾಳ್ವಿಕಾ ಹಂಗೆ ಅನ್ಕೊಂತ್ಯಾ? ದೇವ್ರ ಹತ್ರ ಸಂಕಟ ಬಂದಾಗ ಮಾತ್ರ ಕಷ್ಟ ಹೇಳ್ಕೋಬೇಕಾ? ಸಂತೋಷ ಇದ್ದಾಗ ಕೇಳ್ಕೋಬಾರ್ದೇನು? ರಾಮನ ಮುಖದಲ್ಲಿ ಸಂತೋಷ ಕಾಣಿಸ್ತಿಲ್ವಲ್ಲ ಅಕ್ಕ, ಅದಕ್ಕೆ ಹೇಳ್ದೆ. ಜಾನಕಿ ಅನ್ಕೊಂಡು ಹೋಗಿರೋ ಕೆಲಸ ಸರಾಗವಾಗಲಿ, ತನ್ನ ಹೆಂಡತಿ ಮನೆಗೆ ಕ್ಷೇಮವಾಗಿ ಬರಲಿ ಅಂತ ಅನ್ಕೋತಿರ್ಬೋದು. ಸುಮ್ಮನೆ ನೀನೇನೋ ಕಲ್ಪಿಸ್ಕೊಂಡು ಏನೇನೋ ಮಾತಾಡಬೇಡ ಮಾಳ್ವಿಕಾ. ಹೌದು ಮಾಳವಿಕಾ, ಮೊದಲು ಜಾನಕಿ ಹೀಗೆ ಓದಬೇಕು ಅಂತ ಆಸೆ ಪಟ್ಟಾಗ 2-3 ಬಾರಿ ತೊಂದರೆ ಆಗಿತ್ತು. ನಿಂಗೆ ಗೊತ್ತಲ್ವಾ? ಅದಕ್ಕೆ ಈ ಸಲ ಜಾನಕಿ ವಿಷಯದಲ್ಲಿ ಯಾವ ತೊಂದರೆನೂ ಆಗಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದಾನೆ. ಅದನ್ನೆಲ್ಲ ನಾವು ತಪ್ಪು ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಹೋಗಿ ನಿನ್ನ ಕೆಲಸ ನೋಡ್ಕೊ. ನಾನೇನೋ ನಿನ್ನೆಯಿಂದ ರಾಮನ ಗಮನಿಸ್ತಾನೆ ಇದ್ದೀನಿ. ಏನೋ ಒಂಥರ ಇದಾನತ್ತೆ. ಅದಕ್ಕೆ ಏನಾಗಿದೆಯೋ ಏನೋ ಕೇಳೋಣ ಅಂತ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ಅವನ ವಿಷಯ ನನಗೆ ಯಾಕೆ? ಅವನುಂಟು, ಜಾನಕಿ ಉಂಟು. अल्लाहु अकबर अल्लाहु अकबर। ಅಲ್ಲ, ನನ್ನ ರಾಮ್ ಪ್ರೀತಿ ನಿಜವಾದೇ ಆಗಿದ್ದರೆ ಇವತ್ತು ಇಮ್ರಾನ್ ಸೋಲಾಗಲಿ. ಒಂದು ವೇಳೆ ನನ್ನ ಪ್ರೀತಿ ಸುಳ್ಳಾಗಿದ್ದರೆ ಇವತ್ತೇ ನನ್ನ ಸಾವಾಗಲಿ. ನಮ್ಮದು ಅಂತ ಹಣೆ ಬರದಲ್ಲಿದ್ದರೆ ಅದೆಲ್ಲೇ ಇದ್ದರೂ ಹುಡ್ಕೊಂಡು ಬಂದೇ ಬರುತ್ತೆ. ವಸ್ತು ಆದರೂ ಅಷ್ಟೇ, ವ್ಯಕ್ತಿ ಆದರೂ ಅಷ್ಟೇ. ನನ್ನ ಹಣೆ ಬರದಲ್ಲಿ ರಾಮ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ನನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಇಲ್ಲಿಂದ ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿದ್ದೀನಿ. ನನ್ನ ನಂಬಿಕೆನ ಮಾತ್ರ ಸುಳ್ಳು ಮಾಡಬೇಡ. ಇವತ್ತೇ ನಮ್ಮಿಬ್ಬರು ಪ್ರೀತಿ ಪರೀಕ್ಷೆ ಆಗಿ ಹೋಗಲಿ. ಜಯ ನಿಜವಾದ ಪ್ರೀತಿಗೆ ಸಿಗೋ ಹಾಗೆ ಮಾಡು.
ಏನು ರಜಿಯಾ ನಮಾಜ್ ಮಾಡ್ತಿದ್ದ ಅಲ್ಲ ಹತ್ರ ಏನು ಬೇಡ್ಕೊಂಡೆ? ಇನ್ನೇನು ಬೇಡ್ಕೊತಾಳೆ ಭಯ್ಯ, ನಿಮ್ಮ ಬಗ್ಗೆನೇ ಕೇಳ್ಕೊಳ್ತಾ ಇರ್ತಾರೆ. ನನ್ನ ಬಗ್ಗೆನಾ? ಹೌದಾ ರಜಿಯಾ? ನನ್ನ ನಿನ್ನ ಸಂಬಂಧ 100 ವರ್ಷ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡ? ನೀನೇ ನನ್ನ ಶಾದಿ ಆಗಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರೆದಿದ್ರೆ ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ ಇಮ್ರಾನ್. ಅಲ್ಲ ಹತ್ರ ಬೇಡ್ಕೊಳ್ಳೋದೆಲ್ಲ ಯಾಕೆ? ನಾನು ನಿನಗೆ ಸಿಗಬೇಕು ಅಂತ ಇದ್ದರೆ ಇವತ್ತು ನಮ್ಮ ಶಾದಿ ಆಗೇ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ ಅಷ್ಟೇ. ಖಂಡಿತ ನನ್ನ ಹಣೆ ಬರದಲ್ಲಿ ನೀನೇ ಇದೆಯಾ ರಜಿಯಾ, ಅದಕ್ಕೆ ಇವತ್ತು ನನಗೂ ನಿನಗೂ ಶಾದಿ ಆಗ್ತಾ ಇರೋದು. ಅದು ಹೇಗೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ? ಬಿಟ್ಟೋದವಳು ಹುಡ್ಕೊಂಡು ಬಂದಿದ್ಯಾ ಅಂದರೆ ಅದು ಹಣೆ ಬರದಲ್ಲಿ ಇದ್ದಂಗೆ ತಾನೇ ಅರ್ಥ. ನೋಡೋಣ, ಇನ್ನೂ ಟೈಮ್ ಇದೆ. ಇಲ್ಲ ರಜಿಯಾ, ಆಲ್ರೆಡಿ ಟೈಮ್ ಆಗಿದೆ, ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ನೀನು ರೆಡಿ ಆಗೋದೊಂದೇ ಬಾಕಿ ಇರೋದು. ಅಲಿನಾ, ರಜಿಯಾನ ಬೇಗ ರೆಡಿ ಮಾಡಿ ಕರ್ಕೊಬ್ಬ, ಮೌಲಾನ ಬಂದಾಯ್ತು. ತಗೋ ರಜಿಯಾ, ಬಟ್ಟೆ ಒಡವೆ ಹೂವು ಎಲ್ಲ ತಂದಿದ್ದೀನಿ. ಯಾಕೆ ರಜಿಯಾ ಇನ್ನೂ ನನ್ನ ಮೇಲೆ ಕೋಪನ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ನಿನ್ನ ಶಾದಿ. ನಿನ್ನೆಯಿಂದ ಅವಳಿಗೆ ಎಲ್ಲೂ ಹೋಗಕ್ಕೆ ಬಿಡ್ಲಿಲ್ವಲ್ಲ, ಅದಕ್ಕೆ ಅನ್ಸುತ್ತೆ. ಇವತ್ತಿಂದ ನೀನು ಫ್ರೀ ಬರ್ಡ್ ರಜಿಯಾ, ಎಲ್ಲಿ ಬೇಕಿದ್ರೂ ಹೋಗು, ನಾನು ಏನೂ ಕೇಳಲ್ಲ. ಕೈ ಕಟ್ಟಿ ನೀರಿಗೆ ಬಿಡ್ತಿದ್ಯಾ? ಈಜಾಡಕ್ಕೆ ಹೇಗೆ ಸಾಧ್ಯ? ಒದ್ದಾಡ್ಬೇಕಷ್ಟೇ. ರಜಿಯಾ ಯಾಕಿಂತ ಮಾತಾಡ್ತಿದ್ಯಾ? ಇವತ್ತು ಒಳ್ಳೆ ದಿನ, ನನ್ನ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗ್ತಿದೆ. ಆಗ್ಲೇ ಸಾಯೋ ಮಾತಲ್ಲ ಯಾಕೆ ಆಡ್ತಿದ್ಯಾ? ಯಾವುದನ್ನ ನೀನು ನನ್ನ ಇಷ್ಟದ ಪ್ರಕಾರ ಮಾಡ್ತಿದ್ಯಾ ಅಂತ ಬದುಕೋದು ಮಾತಾಡಲಿ. ಇದೆಲ್ಲ ಏನು ರಜಿಯಾ? ನಿನಗೆ ಇಷ್ಟ ಆಗಿರೋ ಥರ ತಾನೇ ನಾನು ಮಾಡ್ತಾ ಇರೋದು. ಯಾವುದು? ನಾನು ಹೇಳಿರೋ ಜಾಗದಲ್ಲಿ ಶಾದಿ ಆಗ್ತಿದ್ಯಾ? ನನಗಿಷ್ಟ ಆದವ್ರನ್ನ ಕರೆಸ್ತಿದ್ಯಾ? ನಿನ್ಗೆ ಹೇಗೆ ಬೇಕೋ ಹಾಗೆ ಮಾಡ್ತಿದ್ಯಾ? ಮನ್ಸು ಒಂದಾಗಕ್ಕೆ ಯಾವ ಜಾಗ ಇದ್ರೆ ಏನು ರಜಿಯಾ? ಏನು ಮಾತಾಡ್ತಿದ್ಯಾ? ಹಾಗಂತ ಸ್ಮಶಾನದಲ್ಲಿ ಶಾದಿ ಆಗಕ್ಕಾಗತ್ತಾ? ನೀ ನೋಡಿರೋ ಜಾಗ ಏನು ಜನತ್ತಾಗಿತ್ತಾ? ಯಾವುದೋ ಹಳೆ ಪ್ರೇಮಿಗಳು ಸತ್ತಿರೋ ಜಾಗದಲ್ಲಿ ಶಾದಿ ಆಗೋಣ ಅಂತೀಯಾ? ಅಲ್ಲೆಲ್ಲ ಶಾದಿ ಆದರೆ ನಾವಿಬ್ರು ಸುಖವಾಗಿರ್ತೀವ? ಈ ರೀತಿ ನೀ ನನ್ನ ಬಲವಂತವಾಗಿ ಶಾದಿ ಆದರೆ ನಾನು ಸುಖವಾಗಿರ್ತೀನಾ? ಬಲವಂತ ಅಲ್ಲ ರಜಿಯಾ, ನಿನ್ನನ್ನು ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ದು. ನನಗಿದೆಲ್ಲ ಇಷ್ಟ ಇಲ್ಲ. ನೆನ್ನೆವರೆಗೂ ನಿನ್ನೆ ಶಾದಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಮಾಡಿರೋ ಕೆಲಸ ನೋಡಿದ್ರೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ನೀನು ನನ್ನ ಇಷ್ಟೇನ ರಜೆ ಅರ್ಥ ಮಾಡ್ಕೊಂಡಿದ್ದು? ನೀನು ಎಷ್ಟೆಲ್ಲ ನೋವು ಕೊಟ್ಟರು ನನಗೆ ನೀನೇ ಬೇಕು ಅಂತ ಹಠ ಹಿಡ್ದೆ. ಯಾಕೆ ಹೇಳು? ನನಗೆ ನೀನಂದರೆ ಇಷ್ಟ ರಜಿಯಾ. ನಾವು ಇಷ್ಟಪಟ್ಟವ್ರ ಮೇಲೆ ನಮ್ಗೆ ಯಾವಾಗಲೂ ಒಂದು ಭಯ ಇದ್ದೇ ಇರುತ್ತೆ, ಯಾಕೆಂದರೆ ಎಲ್ಲಿ ಅವ್ರು ನಮ್ಮಿಂದ ದೂರ ಆಗ್ಬಿಡ್ತಾರೋ ಅಂತ. ಆ ಭಯದಲ್ಲೇ ನಾನಿನ್ನ ಇಲ್ಲಿ ಗುಟ್ಟ ಕರ್ಕೊಬಂದೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ನೀನು ಜೀವನ ಹಾಳು ಮಾಡಬೇಕು ಅಂತಲ್ಲ ರಜಿಯಾ, ಅಟ್ಲೀಸ್ಟ್ ಈಗಲಾದರೂ ಅರ್ಥ ಮಾಡ್ಕೊ. ಇನ್ನು ಸ್ವಲ್ಪ ಹೊತ್ತಲ್ಲಿ ಶಾದಿ ಇಟ್ಕೊಂಡು ನೀನು ಈಗೆಲ್ಲ ಹಠ ಮಾಡಿದ್ರೆ ನನಗೆ ತುಂಬ ನೋವಾಗುತ್ತೆ. ರಜಿಯಾ, ಭಯ್ಯ ಏನು ಕೆಟ್ಟ ಉದ್ದೇಶದಿಂದ ಏನೂ ಮಾಡಲಿಲ್ಲ. ಪ್ಲೀಸ್ ರಜಿಯಾ, ಇಷ್ಟು ದಿನ ನಿನ್ನಿಂದ ನೋವು ಅನುಭವಿಸಿದ್ದೀನಿ, ಇನ್ನು ಮುಂದೆ ಆದರೂ ನನ್ನ ಜೀವನದಲ್ಲಿ ಸಂತೋಷವಾಗಿರೋಂಗೆ ಮಾಡು. ನಿನ್ನ ಮೇಲೆ ತುಂಬ ಕನಸಿಟ್ಕೊಂಡಿದ್ದೀನಿ, ಯಾವುದೂ ನಿರಾಸೆ ಮಾಡಬೇಡ ರಜಿಯಾ. ನಿನ್ನನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಬೇಜಾರಾಗಬೇಡಿ ಭಯ್ಯ, ನೀವು ಹೋಗಿ ನಾನು ರಜಿಯಾನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಬೇಗ ಕರ್ಕೊಬಾಲಿನ. ಫಾತಿಮಾ, ಫಾತಿಮಾ. ಜಿ, ಫಾತಿಮಾನ ಯಾಕೆ ಕರಿತಾ ಇದ್ದೀರಾ? ಏನಾಯ್ತು? ಇಡೀ ಮನೆ ಹುಡುಕಿದ್ರು ಫಾತಿಮಾ ಕಾಣ್ತಿಲ್ಲ, ಎಲ್ಲೋಗಿದ್ದಾಳ ಅವಳು? ಯಾಕೆ ಶಾಯಿದ ಸುಮ್ಮನಿದ್ಯಾ? ನಿನಗೂ ಹೇಳ್ದಲ್ಲ ಹೋಗಿದ್ದಾಳ? ನನ್ನ ಹತ್ರ ಹೇಳೇ ಹೋಗಿದ್ದಾಳೆ ಜಿ. ಓ, ಇಬ್ರು ಸೇರಿ ನನ್ನ ಕಣ್ಕಟ್ಟಕ್ಕೆ ನೋಡ್ತಾ ಇದ್ದೀರಾ? ಅವಳು ಎಲ್ಲೋಗಿದ್ದಾಳೆ? ಪಾರ್ವತಿ ಮನೆಗೆ. ನಿನ್ನೆ ನನಗೆ ಹೇಳಲಿಲ್ವಾ ಅವಳನ್ನ ಎಲ್ಲಿಗೂ ಕಳಿಸ್ಬೇಡ ಅಂತ? ಆದರೂ ಮತ್ತೆ ಕಳಿಸಿದ್ಯಾ? ನೆನ್ನೆನೇ ನಿಮ್ಮ ಮಾತು ಕೇಳದೆ ಹೋಗಿದ್ದಾಳೆ, ಇವತ್ತು ನನ್ನ ಮಾತು ಕೇಳ್ತಾಳಾ?
ಯಾಕೋ ಅವಳದು ಅತಿ ಆಯ್ತು ಶಾಹಿದ. ನಾನು ಹೀಗೆ ಆದ್ರೆ ಸುಮ್ಮನಿರಲ್ಲ. ಹೋಗ್ಲಿ ಬಿಡಿ ಜಿ, ಇನ್ನೆಷ್ಟು ದಿನ ಸುಮ್ಮನೆ ಅಧಿಕಾರ ತೋರಿಸಿ ಅವಳ ಮನಸ್ಸು ಯಾಕೆ ನೋಯಿಸ್ಬೇಕು? ಅವಳ ಪಾಡಿಗೆ ಅವಳು ಇರಲಿ ಬಿಡಿ ಜಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಶಾಹಿದ. ಅವಳ ಪಾಡಿಗೆ ಅವಳನ್ನ ಬಿಡೋಕ್ಕಲ್ಲ ನಾವು ಅವಳಿಗೆ ಶಾದಿ ಮಾಡ್ತಾ ಇರೋದು. ಅವಳು ಎಲ್ಲೂ ಹೋಗಲ್ಲ ಜಿ, ಮತ್ತೆ ಮನೆಗೆ ಬರ್ತಾಳೆ. ಅವಳು ಓಡೋಗ್ತಾಳೆ ಅನ್ನೋದು ನನ್ನ ಅನುಮಾನ ಅಲ್ಲ. ಅವಳು ಗುಟ್ಟಾಗಿ ಏನೋ ನಡೆಸ್ತಾ ಇದ್ದಾಳೆ, ಅದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಜಿ, ಅವಳು ಏನೇ ಮಾಡಿದ್ರು ನಮ್ಮ ಇಷ್ಟದ ಪ್ರಕಾರ ಇಮ್ರಾನ್ನ ಶಾದಿ ಆಗಕ್ಕೆ ಒಪ್ಕೊಂಡಿದ್ದಾಳಲ್ವಾ? ಮತ್ತೆ ಅವಳನ್ನ ಇಲ್ಲಿ ಹೋಗಬೇಡ ಅಲ್ಲಿ ಹೋಗಬೇಡ ಅಂತ ನಾವು ಯಾಕೆ ತಡಿಬೇಕು? ನೀನು ಮಾತಾಡಿದ್ದೆ ಸರಿ ಅಂತ ಮಾತಾಡ್ತಿದ್ದೆ ಶಾಹಿದ. ನಾನು ಎಲ್ಲಿ ಅವಳು ರಜಿಯಾ ಜೊತೆ ಸೇರಿಕೊಂಡು ಶಾದಿ ನಿಲ್ಸೋ ಪ್ಲ್ಯಾನ್ ಮಾಡ್ತಿದ್ದಾಳ ಅಂತ ನೋಡ್ತಾ ಇದ್ದೀನಿ. ಏನು ಮಾತಾಡ್ತಾ ಇದ್ದೀರ ಜಿ? ರಜಿಯಾ ಫಾತಿಮಾ ಶಾದಿಗೆ ಬರ್ತೀನಿ ಅಂತ ಹೇಳಿದ್ಲಲ್ವಾ? ಮತ್ತೆ ಶಾದಿ ನಿಲ್ಸಕ್ಕೆ ಯಾಕೆ ನೋಡ್ತಾಳೆ? ಹೇಳಿದ್ಲು, ಆದರೆ ಅಕ್ಕ ತಂಗಿ ಏನು ಹೊಸ ನಾಟಕ ಶುರು ಮಾಡ್ತಾರೋ ನನಗೇನು ಗೊತ್ತು. ನಾವು ಮಕ್ಕಳು ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ಅವ್ರು ನಮ್ಮ ಒಳ್ಳೆಯದನ್ನು ಬಯಸ್ತಾರೆ ಅನ್ನೋದು ತಪ್ಪು ಶಾಹಿದ. ಇಲ್ಲ ಜಿ, ನೀವು ಅಂದ್ಕೊಂಡಂಗೆ ಫಾತಿಮಾ ಏನು ಆ ಥರ ಮಾಡ್ತಾ ಇಲ್ಲ. ಇಮ್ರಾನ್ ಮನೆಗೆ ಬಂದಾಗ ಫಾತಿಮಾ ಏನು ಹೇಳೋದು ಕೇಳಿದ್ಯಾ? ಇಮ್ರಾನ್ನ ಮೀಟ್ ಮಾಡೋ ಬಗ್ಗೆ ರಜಿಯಾ ಮಾತಾಡಿದಾಳೆ ಅಂತ ಹೇಳಿದ್ಲು. ಹಾಂ, ಅದರಲ್ಲಿ ಅನುಮಾನ ಪಡೋ ಅಂಥದ್ದು ಏನಿದೆ? ವಿಷಯ ಇಲ್ಲೇ ಇರೋದು ಶಾಹಿದ. ರಜಿಯಾ ಎಕ್ಸಾಮ್ ಅಂತ ಹೇಳಿದ್ದು ಸುಳ್ಳು. ಜಿ, ಏನು ಹೇಳ್ತಾ ಇದ್ದೀರಾ? ಹೌದು ಶಾಹಿದ, ಅವಳು ಇಮ್ರಾನ್ನ ಮೀಟ್ ಮಾಡಿ ಶಾದಿ ನಿಲ್ಸೋಕ್ಕೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಫಾತಿಮನು ಸಾಥ್ ಕೊಡ್ತಾ ಇದ್ದಾಳೆ. ನಮಗೆ ಗೊತ್ತಾಗದಿದ್ದಂಗೆ ಇಬ್ಬರು ಸೇರ್ಕೊಂಡು ಏನೋ ಮಸ್ಲತ್ ನಡೆಸ್ತಾ ಇದ್ದಾರೆ. ಹೀಗೆ ಅವ್ರು ದಿನ ದಿನ ಹೊರಗಡೆ ಹೋಗ್ತಾ ಇದ್ರೆ ಮುಂದೆ ಒಂದು ದಿವಸ ದೊಡ್ಡ ಸಮಸ್ಯೆ ಆಗುತ್ತೆ ಶಾಹಿದ. ಅಲ್ಲ ಜಿ, ಚಿಕ್ಕ ಮಕ್ಕಳಾದರೆ ತಿದ್ದಿ ಬುದ್ಧಿ ಹೇಳ್ಬೋದು. ಬೆಳೆದು ನಿಂತಿರೋ ಮಗಳಿಗೆ ಹೊರಗಡೆ ಹೋಗಬೇಡ ಅಂತ ಹೇಳೋದು ಹೇಗೆ? ಶಾದಿ ಆದ್ಮೇಲೆ ಬೇಕಾದ್ರೆ ಎಲ್ಲಿಗೆ ಬೇಕಾರೋ ಹೋಗಲಿ, ಮುಂದೆ ಅವಳ ಗಂಡನ ಇಷ್ಟ. ಅಲ್ಲಿವರೆಗೂ ಜೋಪಾನ ಮಾಡಬೇಕಾಗಿರೋದು ಹೆತ್ತವ್ರಿಗೂ ಕರ್ತವ್ಯ. ಒಂದ್ಸರಿ ನಾನು ಮಾಡಿರೋ ತಪ್ಪಿಂದ ಆ ಇಮ್ರಾನ್ ಮುಂದೆ ನಾನು ಎಷ್ಟು ಅವಮಾನ ಅನುಭವಿಸಿದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ಮತ್ತೆ ಮತ್ತೆ ಅದೇ ನಡೆಯೋದು ಬೇಡ. ನಿನ್ನೆ ನಾನು ಎಷ್ಟು ನಿನಗೆ ತಿಳಿಸಿ ಹೇಳಿದ್ದೀನಿ ಹೇಳು, ಆದರೂ ಅರ್ಥ ಮಾಡ್ಕೊಳ್ದೆ ಅವಳನ್ನ ಕಳಿಸಿದೆಯಲ್ಲ, ನಿನಗೇನು ಹೇಳೋದು? ಜಿ, ಎಲ್ಲದಕ್ಕೂ ನನ್ನ ಹೊಣೆ ಮಾಡಬೇಡಿ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಳ ಪಾಡಿಗೆ ಅವಳು ಹೊರಟೋದ್ಲು. ಮನೆಗೆ ಬರಲಿ ಅವಳು, ರೂಮಲ್ಲಿ ಕೂಡಾಕ್ತೀನಿ. ದುಡುಕ್ಬೇಡಿ ಜಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವಳ ಹತ್ರ ವಿಷಯ ಏನು ಅಂತ ಕೇಳೋಣ. ಹಾಂ, ನೀನು ಕೇಳು, ಅವಳೆಲ್ಲ ಹೇಳ್ತಾಳೆ. ಇಷ್ಟು ದಿವಸ ಯಾಮರ್ಸಿದ್ದು ಸಾಕು ಶಾಹಿದ. ಮತ್ತೆ ಮಕ್ಕಳು ಮುಂದೆ ಮುಟ್ಟಾಳಾಗಕ್ಕೆ ನಾನು ತಯಾರಿಲ್ಲ. ಪಾರ್ವತಿ, ಫಾತಿಮಾ, ಯಾಕೆ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ? ನಿಂಗೇನಾದರೂ ಅಕ್ಕ ಕಾಲ್ ಮಾಡಿದ್ಲಾ? ಇಲ್ಲ ಕಣೆ, ನಾನು ಫೋನ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಮಾಡ್ತಾನೆ ಇಲ್ಲ. ನಿನ್ಗೇನಾದರೂ ಹೇಳಿದ್ಲಾ? ನಿನ್ನೆ ಅಕ್ಕ ನಮ್ಮಿಬ್ಬರಿಗೆ ಸಿಕ್ಕಿದ ಮೇಲೆ ಮತ್ತೆ ಫೋನ್ ಮಾಡೇ ಇಲ್ಲ ಪಾರ್ವತಿ. ಹೌದಾ? ಏನಾಗಿರ್ಬೋದು? ಇವತ್ತೇ ಮದುವೆ ಅಂತ ಹೇಳಿದ್ಲಲ್ಲ ಫಾತಿಮಾ. ಇಮ್ರಾನ್ ಅವಳನ್ನ ಎಲ್ಲೂ ಬಚ್ಚಿಟ್ಟಿದ್ದಾನೆ ಪಾರ್ವತಿ. ಏನು ಹೇಳ್ತಿದೀಯಾ? ಹೌದು ಪಾರ್ವತಿ, ಅವನೇ ಅಕ್ಕನ ಫೋನ ಸ್ವಿಚ್ ಆಫ್ ಮಾಡಿರೋದು. ಗ್ಯಾರಂಟಿ ಅಕ್ಕ ಅವನ ಹತ್ರನೇ ಇದ್ದಾಳೆ. ಹೌದಾ? ಎಲ್ಲಿದ್ದಾಳೆ ಅಂತನಾದ್ರೂ ಹೇಳು, ಇಬ್ರು ಹೋಗೋಣ. ಎಲ್ಲಿ ಅಂತ ಹೋಗೋದು? ಯಾವ ಜಾಗ ಅಂತನೂ ನಂಗೆ ಗೊತ್ತಿಲ್ಲ ಪಾರ್ವತಿ. ಇವಾಗ ಏನೇ ಮಾಡೋದು? ರಜಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋದು ನಂಗೆ ಗೊತ್ತಾಗ್ತಿಲ್ಲ. ಸರಿ, ರಾಮ್ ಫೋನ್ ಮಾಡು. ಅವಳೇನಾದ್ರೂ ಅವ್ರಿಗೆ ಫೋನ್ ಮಾಡಿದ್ರು ಮಾಡಿರ್ಬೋದು. ಇಲ್ಲ, ಭಾವನೆ ನಂಗೆ ಫೋನ್ ಮಾಡಿದ್ದು. ಅಕ್ಕನ ಫೋನ್ ಸ್ವಿಚ್ ಆಫ್ ಆಗಿರೋ ವಿಷಯ ಹೇಳಿದ್ದು. ಓಹ್, ರಜಿಯಾ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ನಿನ್ನನ್ನು ಕಾಪಾಡಕ್ಕೆ ಹೋಗಿ ಅವಳು ಪಾತಾಳಕ್ಕೆ ಬಿದ್ಲು. ಹೀಗೆ ಏನಾದರೂ ಆಗುತ್ತೆ ಅಂತ ಗೊತ್ತಿದ್ದೆ ನಾನು ಮುಂಚೆನೇ ಹೇಳಿದೆ. ನೀವೇ ನನ್ನ ಮಾತೆ ಕೇಳಿಲ್ಲ. ಫಾತಿಮಾ, ಅದನ್ನೇ ಮತ್ತೆ ಮತ್ತೆ ಹೇಳಬೇಡ. ಈಗ ರಜಿಯಾನ್ ಹೇಗಾದರೂ ಮಾಡಿ ಕಾಪಾಡಬೇಕು.
ಇಲ್ಲ ಅಂದರೆ ಇಮ್ರಾನ್ ಅವಳನ್ನ ಮದುವೆ ಆಗ್ತಾನೆ, ಅವಳ ಜೀವನ ಹಾಳಾಗಿ ಹೋಗುತ್ತೆ. ಹೇಗೆ ಬಚಾವ್ ಮಾಡೋದು ಪಾರ್ವತಿ? ಅಕ್ಕ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಇಮ್ರಾನ್ ಹತ್ರ ಕೇಳಿದ್ರೆ ಅವನೇನು ಬಾಯೇ ಬಿಡ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನಾನು ಅಂಕಲಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಯಾಕೆ ಮಾಡ್ತಿದ್ಯಾ ಪಾರ್ವತಿ? ಇಮ್ರಾನ್ ಅಂಕಲ್ ಹತ್ರ ಎಲ್ಲ ವಿಷಯ ಹೇಳಿರ್ತಾನೆ, ಆದರೆ ಅಂಕಲ್ ನಿನಗೆ ಹೇಳ್ದೆ ನಾಟಕ ಮಾಡ್ತಿದ್ದಾರೆ. ಇಲ್ಲ, ನಿನ್ನೆ ಇಮ್ರಾನ್ ಮನೆಗೆ ಬಂದಾಗ ನಾನು ಅಲ್ಲೇ ಇದ್ದೆ. ಅಬ್ಬ ಎಷ್ಟೇ ಕೇಳಿದ್ರು ಅವ್ನು ನಾಳೆನೇ ಗೊತ್ತಾಗುತ್ತೆ ಅಂತ ಹೇಳ್ದ. ಇಮ್ರಾನಿಗೆ ಫೋನ್ ಮಾಡಿ ಕೇಳಿದ್ರೆ ಹೇಗೆ? ಅವ್ನು ಹೇಳ್ತಾನಾ? ಅಕ್ಕನ ಜೊತೆ ಶಾದಿ ಆದ್ಮೇಲೆ ಹೇಳ್ತಾನಷ್ಟೇ. ಛೇ, ತಲೆನೇ ಓಡ್ತಿಲ್ಲ ಫಾತಿಮಾ. ಈಗೇನು ಮಾಡೋದು? ಟೈಮ್ ಬೇರೆ ಜಾಸ್ತಿ ಇಲ್ಲ. ಇವತ್ತೇ ರಜೆ ಹೇಳಿರೋ ಪ್ಲಾನ್ ಮಾಡಬೇಕು. ಇಲ್ಲ ಅಂದರೆ ರಜೆಯಾಗಿ ಇಮ್ರಾನ್ನ ಮದುವೆ ಆಗದೆ ಬೇರೆ ದಾರಿನೇ ಇಲ್ಲ. ಪಾರ್ವತಿ, ಹೀಗೆ ಮಾಡಿದ್ರೆ ಹೇಗೆ? ಏನಂತ ಬೇಗ ಹೇಳೆ. ಇಮ್ರಾನ್ ಶಾದಿಗೆ ಏರ್ಪಾಟ್ ಮಾಡಿದ್ದಾನೆ ಅಂದರೆ ಯಾವುದಾದ್ರೂ ಮೌಲನ ಕರ್ಸಿರ್ತಾನೆ. ನಾವು ಅವ್ರನ್ನ ಹಿಡ್ಕೊಂಡ್ರೆ ಇಮ್ರಾನ್ ಇರೋ ಜಾಗ ಗೊತ್ತಾಗುತ್ತೆ. ಅವನು ಯಾರನ್ನು ಕರ್ಸಿದ್ದಾನೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಾವಿವಾಗ ಎಲ್ಲ ದರ್ಗಾಗೂ ಹೋಗಿ ವಿಚಾರಿಸೋಣ. ಯಾವ ದರ್ಗಾ ಮೌಲಾನ ಶಾದಿ ಇದೆ ಅಂತ ಒಪ್ಕೊಂಡಿರ್ತಾನೋ ಅದು ಇಮ್ರಾನ್ ಫಿಕ್ಸ್ ಮಾಡಿರೋ ಶಾದಿನೇ ಆಗಿರುತ್ತೆ. ಒಂದು ವೇಳೆ ಇಮ್ರಾನ್ ಗುಟ್ಟಾಗಿ ಅವನ ಹತ್ರ ಈ ವಿಷಯ ಹೇಳಬೇಡ ಅಂತ ಹೇಳಿದರೆ? ನಾವು ಇಮ್ರಾನ್ ವಿಷಯ ಹೇಳೋದೇ ಬೇಡ, ಬೇರೆ ಥರನೇ ಪ್ಲಾನ್ ಮಾಡ್ಕೊಂಡು ಹೋಗೋಣ. ಅವ್ರು ನಮಗೆ ಶಾದಿ ಎಲ್ಲ ನಡೀತಿದೆ ಅಂತ ಹೇಳಿದ್ರೆ ಸಾಕಲ್ವಾ, ಅಕ್ಕನ ಕಂಡು ಹಿಡಿಬೋದು. ಈ ಪ್ಲಾನ್ ವರ್ಕ್ ಆದರೆ ಸರಿ ಫಾತಿಮಾ, ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ಇದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗುತ್ತೆ ಪಾರ್ವತಿ? ಈಗ ಮೌಲಾನ್ ಮೀಟ್ ಮಾಡಿ ಏನಂತ ಕೇಳೋದು, ಅದನ್ನು ಮೊದಲು ಯೋಚನೆ ಮಾಡು. ಹಾಂ, ಇವತ್ತೊಂದು ದಿನ ಶಾದಿ ಇದೆ, ಅರ್ಜೆಂಟಾಗಿ ಮಾಡ್ಕೊಡೋಕ್ಕಾಗುತ್ತಾ ಅಂತ ಕೇಳೋಣ. ಮಾಡ್ಕೊಡ್ತೀವಿ. ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಸಂಜೆ ಒಳಗೆ ಲೊಕೇಶನ್ ಹೇಳ್ತೀವಿ ಅಂತ ಹೇಳೋಣ. ಹೀಗೆ ಮಾಡಿದರೆ ರಜೆ ಎಲ್ಲಿದ್ದಾಳೆ ಅಂತ ಹೇಗೆ ಗೊತ್ತಾಗತ್ತೆ? ಯಾರಾದರೂ ಒಬ್ರು ಮೌಲಾನ ಇವತ್ತು ಬೇರೆ ಶಾದಿ ಇದೆ ಆಗಲ್ಲ ಅಂತ ಹೇಳ್ತಾರೆ. ಅವ್ರ ಪಕ್ಕ ಇಮ್ರಾನ್ ಫಿಕ್ಸ್ ಮಾಡಿರೋ ಮೌಲಾನೇ ಆಗಿರ್ತಾರೆ. ಅದು ಹೇಗೆ ನೀನು ಅವರನ್ನು ಇಮ್ರಾನೇ ಫಿಕ್ಸ್ ಮಾಡಿರೋದು ಅಂತ ಹೇಳ್ತೀಯಾ? ಹೇಗೆ ಅಂದರೆ, ಯಾರು ನಮ್ಮ ಧರ್ಮದಲ್ಲಿ ಅರ್ಜೆಂಟಾಗಿ ಶಾದಿಗೆ ಮೌಲನ್ನ ಕರ್ಸಲ್ಲ. ಇನ್ನು ಅರ್ಜೆಂಟಲ್ಲಿ ಏನೋ ಏರ್ಪಾಟ್ ಮಾಡಿದ್ದಾನೆ ಅಂದರೆ ನಮ್ಮ ಸುತ್ತಮುತ್ತ ಇರೋ ಯಾವುದೋ ದರ್ಗದ ಮೌಲನೇ ಆಗಿರ್ತಾರೆ. ನಮ್ಮ ಸುತ್ತಮುತ್ತ ಒಟ್ಟು 5 ದರ್ಗಾ ಇದೆ. ನಾವು ಹುಡ್ಕಿದ್ರೆ ಒಂದು ಕಡೆ ಅದು ಸಿಕ್ಕೇ ಸಿಗ್ತಾರೆ. ನೋಡಿದ್ಯಾ, ಎಷ್ಟು ಫೋನ್ ಮಾಡಿದ್ರು ಎತ್ತಾ ಇಲ್ಲ. ಇವಳು ಪಾರ್ವತಿ ನೋಡೋಕೆ ಹೋಗಿಲ್ಲ ಶಾಹಿದಾ.